ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ ಬಗರ್ ಹುಕಂ ಸಾಗುವಳಿದಾರರಿಗಾಗಿ ಬೃಹತ್ ಪಾದಯಾತ್ರೆಯನ್ನ ಫೆಬ್ರವರಿ 20ರಂದು ಹಮ್ಮಿಕೊಳ್ಳಲಾಗಿತ್ತು. ಈ ಬೆನ್ನಲ್ಲೇ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿರುವ ಸಿ ಮತ್ತು ಡಿ ವಿಭಾಗದ ಭೂಮಿಯನ್ನ ಕಂದಾಯ ಇಲಾಖೆ ಮರುಪಡೆದು ಉಳಿಮೆ ಮಾಡಿದ ರೈತರಿಗೆ, ಸಾಗುವಳಿ ಮಾಡಿರುವ ಪಾರಂಪರಿಕ ಅರಣ್ಯವಾಸಿಗರಿಗೆ ಅರಣ್ಯ ಹಕ್ಕು ಕಾಯ್ದೆಯಡಿ ಸಾಗುವಳಿ ಮಂಜೂರು ಮಾಡಿಕೊಡಬೇಕು ಎಂಬ ಬೇಡಿಕೆಯನ್ನ ನಡೆಸಿದ್ರು. ಪರಿಣಾಮವಾಗಿ ಸದನದಲ್ಲಿ ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಿದ್ದಾರೆ. ಇದಕ್ಕಾಗಿ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಅಭಿಮಾನದ ಸಂಕೇತವಾಗಿ ಅಭಿನಂದನೆ ಸಲ್ಲಿಸಿದ್ರು. ಬಳಿಕ ಪಟಾಕಿ ಸಿಡಿಸೋದ್ರ ಮೂಲಕ ಸಂಭ್ರಮಿಸಿದ್ರು. ಇದೇ ಸಂದರ್ಭದಲ್ಲಿ ಪತ್ರಿಕಾ ಭವನದಲ್ಲಿ ಪತ್ರಿಕಾ ಮಿತ್ರರು ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಿಗೆ ಸನ್ಮಾನ ಮಾಡಿ ಗೌರವಿಸಿದ್ರು. ಈ ಸಂದರ್ಭದಲ್ಲಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆವಿ ಕೃಷ್ಣಮೂರ್ತಿ ಮತ್ತು ತಾಲೂಕು ಅಧ್ಯಕ್ಷರಾದ ಅಣ್ಣೋಜಿರಾವ್, ಪ್ರಧಾನ ಕಾರ್ಯದರ್ಶಿ ಯೋಗರಾಜ ವಿ ಬನ್ನಿಹಟ್ಟಿ, ನಗರ ಘಟಕದ ಅಧ್ಯಕ್ಷರಾದ ನಟರಾಜ್ ಮತ್ತು ಮಹಿಳಾ ಘಟಕದ ಅಧ್ಯಕ್ಷೆಗೆ ಶಶಿಕಲಾ, ಮಹಿಳಾ ಗೌರವಾಧ್ಯಕ್ಷರು ಸುಧಾ, ಸಲಹಾ ಸಮಿತಿಯ ಅಧ್ಯಕ್ಷರು ಲತಮ್ಮ, ಮಹಿಳಾ ಅಧ್ಯಕ್ಷರು ಲಕ್ಷ್ಮೀಸಾಗರ್, ಕಾರ್ಮಿಕ ಅಧ್ಯಕ್ಷರು ಸವಿತಾ, ಸಚಿನ್, ಶಿವು, ಸುರೇಶ್, ತಿಪ್ಪೇಶ್, ವಡ್ಡನಾಳ್, ಧರ್ಮಪ್ಪ, ಶಶಿ ಭವಾನಿ, ಗಣದಕಟ್ಟಿ ರತ್ನಮ್ಮ ಹಾಗೂ ಎಲ್ಲಾ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಆಧುನೀಕರಣಗೊಂಡ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ಮೊದಲನೇದಾಗಿ ವಿಶೇಷವಾಗಿ ಚನ್ನಗಿರಿ ನಗರದಲ್ಲಿ ಚನ್ನಗಿರಿ ತಾಲೂಕಿನ ಪತ್ರಕರ್ತರ ಸಂಘ ಏನಿದೆ, ಕಾರ್ಯನಿರತ ಪತ್ರಕರ್ತರ ಸಂಘ, ಇದು ಬಹಳ ದಿನಗಳ ಕನಸು ನವೀಕರಣಗೊಳ್ಳಬೇಕು ಅಂತೇಳಿ ಅದನ್ನ ಚನ್ನಗಿರಿನಲ್ಲಿ ನಿನ್ನೆ ಹಲವಾರು ಗಣ್ಯರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಮಾಡಿದಿರಿ. ತಮ್ಗೆಲ್ರಿಗೂ ಕೂಡ ಈ ಉದ್ಘಾಟನೆ ಶ್ರಮಕ್ಕೆ ಎಲ್ಲ ಪತ್ರಕರ್ತರಿಗೂ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಪರವಾಗಿ. ಇನ್ನ ಮುಖ್ಯ ವಿಚಾರಕ್ಕೆ ಬರೋದಾದ್ರೆ, ದಿನಾಂಕ 20/2/2024 ನಾವೊಂದು ಒಂದಿಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ತರಬೇಕು. ಬಡ ರೈತರ ಪರವಾಗಿ, ಮಧ್ಯಮ ವರ್ಗದ ರೈತರ ಪರವಾಗಿ ಹಾಗೂ ಜನರ ಹಿತವನ್ನ ಕಾಪಾಡಲಿಕ್ಕೆ ನಾವು ಒಂದಿಷ್ಟು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ. ಜೋಳದಾಳಿಂದ ನಲ್ಲೂರು ಮಾರ್ಗವಾಗಿ, ನಲ್ಲೂರಿಂದ ಚನ್ನಗಿರಿ ಮಾರ್ಗವಾಗಿ ತಹಶೀಲ್ದಾರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಒಂದು ಮನವಿಯನ್ನ ನಾವು ಕೊಟ್ಟಿದ್ವಿ. ಆ ಮನವಿ ಏನು ಅಂತಂದ್ರೆ, ಬಗರ್ಹುಕುಂ ಸಾಗುವಳಿ ಚೀಟಿ ವಿತರಣೆ ಮಾಡಬೇಕು. ಯಾರ್ಯಾರು ಇಷ್ಟು ವರ್ಷಗಳಿಂದ ಬಗರ್ಹುಕುಂ ಸಾಗುವಳಿ ಮಾಡ್ಕೊಂಡ್ ಬಂದಿದ್ದಾರೆ, ಅವ್ರಿಗೆ ಕೆಲವರಿಗೆ ಸಾಗುವಳಿ ಪತ್ರ ಸಿಕ್ಕಿದಾವೆ, ಇನ್ನು ಕೆಲವರಿಗೆ ಸಿಕ್ಕಿಲ್ಲ. ಎಲ್ಲರಿಗೂ ಕೂಡ ತಾರತಮ್ಯವನ್ನು ಮಾಡದೆ ಬಗರ್ಹುಕುಂ ಸಾಗುವಳಿಯನ್ನ ಚೀಟಿಯನ್ನ ನೀಡಬೇಕು ಅಂತೇಳಿ. ಇನ್ನ ಎರಡನೇದು, ಸಾಸಿವೆಹಳ್ಳಿ ಏತ ನೀರಾವರಿ, ಉಗ್ರಾಣಿ ಆ ಏನು ಇದಾವೆ ಆ ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸ್ಬೇಕು. ಬರಗಾಲ ಬಂದರೂ ಕೂಡ ಆ ಕೆರೆಗಳಿಂದ ರೈತರಿಗೆ, ಜಾನುವಾರುಗಳಿಗೆ ಮತ್ತೆ ಕುಡಿಲಿಕ್ಕೆ ನೀರಿಗೆ ಅನುಕೂಲ ಆಗಬೇಕು ಅಂತೇಳಿ ನಮ್ಮ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯಿಂದ ಅದನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗೆ ಅರಣ್ಯ ಇಲಾಖೆಯಿಂದ ಕೇಂದ್ರ ಸರ್ಕಾರಕ್ಕೆ ಏನು ಒಂದು ಕಾಯ್ದೆಯನ್ನ ಸಿ ಮತ್ತು ಡಿ ವಿಭಾಗ ಭೂಮಿಯ ಕಂದಾಯ ಇಲಾಖೆಯ ಒಂದು ಹಕ್ಕನ್ನ ಕೇಂದ್ರ ಸರ್ಕಾರಕ್ಕೆ ಅರಣ್ಯ ಇಲಾಖೆ ವರ್ಗಾವಣೆ ಮಾಡಿತ್ತು. ಅದನ್ನ ಹಿಂಪಡೆದು ಏನು ಪಾರಂಪರಿಕ ಅರಣ್ಯವಾಸಿಗಳು ಮತ್ತು ಅರಣ್ಯ ಭೂ ಹಿಡುವಳಿದಾರರು ಏನಿದ್ದಾರೆ ಅವರಿಗೂ ಕೂಡ